ಹಾಯ್, ಹಲೋ, ನಮಸ್ತೆ. ಮೊಬೈಲ್ ಟೆಕ್ ಇನ್ ಕನ್ನಡ, ನಾನು ನಿಮ್ಮ ಗೆಳೆಯ ಮಾತಾಡ್ತಿರೋದು. ನೋಡಿ, ಇವತ್ತು ಒಂದು ಬ್ಯೂಟಿಫುಲ್ ಸಂಚಿಕೆಯೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತಿದ್ದೀನಿ. ಅದು ಯಾವುದು, ಯಾಕೆ, ಏನು, ಎತ್ತ ಎಲ್ಲ ತಿಳಿಸ್ಕೊಂಡು ಕೊಡ್ತೀನಿ. ಇವತ್ತು ಗೋಲ್ಡ್ ವೇವ್ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಂಡು ಕೊಡ್ತೀನಿ. ಇದು ಬ್ರೀಫಾಗಿ ಹೇಳಬೇಕು ಅಂದರೆ, ಇದೊಂದು ಆಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಇದರಲ್ಲಿ ಬೇಸಿಕ್ ನಾವು ಕಲಿಯೋಕ್ಕೆ ಈಸಿ ಆಗುತ್ತೆ. ಯಾವ ರೀತಿ ಅಂತ ಅಂದರೆ, ಇದೊಂದು ಸಾಫ್ಟ್ವೇರ್. ಇವತ್ತು ನಾವು ತಿಳ್ಕೊಳೋದು ಹೇಗೆ ಇನ್ಸ್ಟಾಲ್ ಮಾಡೋದು, ಇದರಲ್ಲಿ ಯಾವ್ಯಾವ ಟ್ಯಾಬ್ಸ್ ಇದೆ, ಮೆನ್ಯೂಗಳಿದೆ ಎಂದು ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ. ಇವತ್ತಿನ ಫಸ್ಟ್ ಟ್ಯುಟೋರಿಯಲ್ ಆಗಿರುತ್ತೆ. ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ನೆಕ್ಸ್ಟು ಸರಿ ಮಾಡ್ಕೊಂಡು ಮಂದಿ ಹೇಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಇವಾಗ ದಿಸ್ ಪಿ ಸಿ ಓಪನ್ ಮಾಡೋಣ. ವಿಂಡೋಸ್ 11 ಯೂಸ್ ಮಾಡ್ತಿದ್ದೀನಿ ನಾನು. ಸರ್, ಲ್ಯಾಪ್ಟಾಪ್. ದಿಸ್ ಪಿ ಸಿ ನೆಕ್ಸ್ಟು ಇಲ್ಲಿ ಡೌನ್ಲೋಡ್, ಡೆಸ್ಕ್ಟಾಪ್, documents, downloads. Items view list, today grouping expanded. Gold Wave V7.01, downloaded from linehelp.net, password 2025, not selected 1 of 28. ಎಸ್, ಇಲ್ಲಿ ಗೋಲ್ಡ್ ವೇವ್ ಇದೆ. ಇದನ್ನು ಸ್ವಲ್ಪ ಸ್ಪೀಚ್ ರೇಟ್ ಕಮ್ಮಿ ಮಾಡ್ಕೊಳ್ಳೋಣ. Rate was off. Rate 50, variant read. Rate 50. Rate 45, rate 40, rate 35, rate 30, rate 35. ಇಷ್ಟು ಸಾಕು ಅನಿಸುತ್ತೆ. ಎಸ್, ಇವಾಗ ಏನು ಮಾಡೋಣ ಅಂದರೆ, ಇದು ಜಿಪ್ ಫೈಲ ಹೇಗೆ ಅಂತ ಚೆಕ್ ಮಾಡೋಣ. ಡೌನ್ ಏರೋ ಮಾಡ್ತೀನಿ. Earlier this week, today grouping expanded. Gold Wave V7.01, downloaded from linehelp.net, password 2025, 1 of 28. ಎಸ್, ಇವಾಗ ರೈಟ್ ಏರೋ ಮಾಡ್ತೀನಿ. Date modified, edit 17/7/2025, 10:38, read only, row 1, date modified, sorted, descending, column 2. ಮತ್ತೆ ರೈಟ್ ಏರೋ. Type edit, compressed archive folder, read only, type column 3. ಇದು ಕಂಪ್ರೆಸ್ ಆಗಿರುತ್ತೆ. ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಕೀ ಯೂಸ್ ಮಾಡ್ತಾ ಇದ್ದೀನಿ. ಕಾಂಟೆಕ್ಸ್ಟ್ ಮೆನು. TCTRL plus X 1 of 5. ನೆಕ್ಸ್ಟ್ ಡೌನ್ ಏರೋ ಮಾಡ್ತೀನಿ. 7-zip ಎಲ್ಲಿರುತ್ತೆ ಅಂತ ನೋಡೋಣ. 7-zip sub menu 7. ಇಲ್ಲಿ ರೈಟ್ ಏರೋ, ಯಾಕಂದರೆ ನಾವು 7-zip ಯೂಸ್ ಮಾಡೋದ್ರಿಂದ ಜಿಪ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ರೈಟ್ ಏರೋ ಮಾಡ್ತೀನಿ. Open archive O. ಓಪನ್ ಬೇಡ. Open text test archive T. ಇಲ್ಲಿ ಟೆಕ್ಸ್ಟ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಅಪ್ ಏರೋ ಮಾಡ್ತೀನಿ. Extract the Gold Wave V7.01, downloaded from linehelp.net, password 2025 E. ಎಸ್, ಇಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದಾರೆ 2025 ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. Download, enter password dialog, enter password, edit protected, alt plus E blank. 2025 star 2025. Enter password, edit focused protected, show password checkbox not checked, alt plus S. Show password ಬೇಡ. OK button. Okay. 0% downloads, items view list, today grouping expanded, Gold Wave V7.01, downloaded from linehelp.net, password 2025, 1 of 29. ಎಸ್, ಇದು ಎಕ್ಸ್ಟ್ರಾಕ್ಟ್ ಆಯಿತು ಹೇಗೆ ಅಂತ ನೋಡೋಣ. Gold Wave V7, type edit file folder, read only, type column 3. ಎಕ್ಸ್ಟ್ರಾಕ್ಟ್ ಆಗಿದೆ ನೋಡಿ ಇಲ್ಲಿ. Gold Wave V7.01, downloaded from linehelp.net, password 2025, 2 of 29. ಇದು ಅಪ್ ಏರೋ ಮಾಡ್ತೀನಿ. Gold Wave V7.01, downloaded from linehelp.net, password 2025, 1 of 29. ಎಸ್, ಇಲ್ಲಿ ರೈಟ್ ಏರೋ ಮಾಡ್ತೀನಿ. Date type edit compressed archive folder, read only, type column 3. ಏನಂತ ಕಂಪ್ರೆಸ್ ಅಂತ. ಈಗ ಲೆಫ್ಟ್ ಏರೋ ಮಾಡ್ತೀನಿ. Gold Wave V7.01, downloaded from linehelp.net, password 2025, 2 of 29. ಈಗ ನೋಡಿ. Date modified, edit, type edit file folder, read only, type column 3. Gold Wave V7.01. ಎಸ್, ಇದನ್ನ ಕಾಂಟೆಕ್ಸ್ಟ್ ಮೆನು ಹೋಗೋಣ. Cut TCTRL plus X 1 of 4. ಇಲ್ಲಿ ರನ್ ಆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ, ಅಲ್ಲಿ ಹೋಗೋಣ. Copy CCTR, rename app, delete for pop-up window, open a new tab, B2, open a new pin to quick access, pin to start, decompress the zip, copy as path, pin, open a new tab, B2, open O, enter 1 of 10. ಎಸ್, ಓಪನ್ ಕೊಡೋಣ. ಯಾಕಂದರೆ ಇದರಲ್ಲಿ linehelp.net ಇಂದ ಡೌನ್ಲೋಡ್ ಮಾಡಿರೋದ್ರಿಂದ ಇದರಲ್ಲಿ 2 ಫೈಲ್ ಇರುತ್ತೆ ಅನಿಸುತ್ತೆ. ಓಪನ್ ಕೊಡ್ತೀನಿ. Items view list, earlier this year grouping expanded, Gold Wave V7.01, not selected, 1 of 1. ಡೌನ್ ಏರೋ ಮಾಡ್ತೀನಿ. Selected. ಸೆಲೆಕ್ಟ್ ಆಯಿತು. ಮತ್ತೆ ಇದು ಜಿಪ್ ಫೈಲ್ ಹೇಗೆ ಅಂತ ನೋಡೋಣ. Type edit file folder, read on, Gold Wave V7. Yes.
ಇದು ಫೈಲ್ ಫೋಲ್ಡರ್ ಆಗಿರುತ್ತೆ. ಇದರಲ್ಲಿ ಕಾಂಟೆಕ್ಸ್ಟ್ ಮೆನು ತಗೊಳ್ಳೋಣ. Cut TCTRL plus X1 to 4. ಡೌನ್ಲೋಡ್ ಮಾಡ್ತೀನಿ. ಇಲ್ಲಿ Copy C rename delete D pop-up window open a new tab B open a new pin to start compress the zip copy as path properties are a pop pin to quick access open a new window E3 open a new tab B2 open O enter 1 of 10. ಇಲ್ಲಿ ಓಪನ್ ಕೊಡ್ತಿದ್ದೀನಿ. Items view list earlier this year grouping expanded install gold wave 701 not selected 1 of 7. ಇಲ್ಲಿದೆ. ನೆಕ್ಸ್ಟ್ Screen reader enhancements 2 of 7. ಸ್ಕ್ರೀನ್ ರೀಡರ್. ನೆಕ್ಸ್ಟ್ A long time ago grouping expanded a long time ago grouping expanded. Readme 3 of 7. ರೀಡ್ಮಿ Pre-generated licenses 4 of 7. ಪ್ರೀ ಜನರೇಟೆಡ್ ಲೈಸೆನ್ಸ್ Keygen 5 of 7. ಕೀಜನ್. Get more software 6 of 7. ಗೆಟ್ ಮೋರ್ ಸಾಫ್ಟ್ವೇರ್. ಇದು ಕೀಜನ್ ನೀವು ಯಾರ ಹತ್ರ ಗೋಲ್ಡ್ ವೆಹಿಕಲ್ ಇದ್ರೋ ಅವರೇ ಒಂದು ಕೀಜನ್ ಕೊಟ್ಟಿರ್ತಾರೆ, ಅವ್ರು ಹಾಕೋಬೇಕು. ಆದರೆ ನಾನು ಲೇಟೆಸ್ಟ್ ವರ್ಷನ್ ಯೂಸ್ ಮಾಡ್ತಿದ್ದೀನಿ. ನಮ್ಮ ಸಾರ್ ಹತ್ರ ಕೀಜನ್ ಇಸ್ಕೊಂಡು ನೆಕ್ಸ್ಟು ಇದರಲ್ಲಿ ಕೀಜನ್ ಹೇಗೆ ಹಾಕೋದು ಮತ್ತು ಆಡಿಯೋ ಎಡಿಟ್ ಮಾಡುವಾಗ ಹೇಳ್ತೀನಿ. ಓಕೆನಾ? Regenerate install gold wave 701 1 of 7. ಇನ್ಸ್ಟಾಲ್ ಮಾಡ್ತೀನಿ. Type edit application install gold wave 7. Install dialog. This program will install gold wave v7.01 on your system. To change installation settings, choose next. To exit without installing, choose cancel. Next greater button alt plus N. ಎಸ್, ಇಲ್ಲಿ ಇವಾಗ ಡೌನ್ ಏರೋ ಅಪ್ ಏರೋ ವರ್ಕ್ ಆಗಲ್ಲ. ಟ್ಯಾಬ್ ಮಾಡಬೇಕು. ಓಕೆನಾ? ಒಂದ್ಸರಿ ಟ್ಯಾಬ್. Finish button. ಫಿನಿಶ್ ಅಲ್ಲ, Cancel button. ಕ್ಯಾನ್ಸಲ್ ಬೇಡ. Next greater button alt plus N. ನೆಕ್ಸ್ಟ್ ಮಾಡೋಣ. Install folder grouping. Install folder edit read only selected C. Program files gold wave. ಎಸ್, ಇಲ್ಲಿ ಸಿನೇ ಇರಲಿ, ಯಾಕಂದರೆ ನಮ್ಮದು ಹೆಸರು ಲ್ಯಾಪ್ಟಾಪ್ ಆಗಿರೋದ್ರಿಂದ ಸಿ ಕಾಲನಲ್ಲಿ ಇರುತ್ತೆ. ನೆಕ್ಸ್ಟ್ ಮಾಡ್ತೀನಿ. Choose button. ಬೇಡ, ಇಲ್ಲಿ ನೀವು ಬೇರೆದಕ್ಕೆ ಡ್ರೈವಿಗೆ ಹಾಕೋಬೇಕು ಅಂದರೆ ಚೂಸ್ ಇರುತ್ತೆ. Options grouping. Add gold wave to the Windows menu checkbox checked. ಎಸ್, ಇದು ಕೇಳಿಸ್ಕೊಳ್ಳಿ. Add gold wave to the Windows menu checkbox focus checked. ಆ್ಯಡ್ ಗೋಲ್ಡ್ ವೇ ವಿಂಡೋಸ್ ಮೆನ್ಯೂ ಚೆಕ್ ಆಗಿದೆ. ಡೌನ್ ಏನೋ ಮಾಡೋಣ. Create a shortcut to gold wave on the desktop checkbox checked. ಎಸ್, ಕ್ರಿಯೇಟ್ ಡೆಸ್ಕ್ಟಾಪ್ ಗೋಲ್ಡ್ ವೇ ಈಸಿ ಇರುತ್ತಲ್ವಾ. ನೆಕ್ಸ್ಟು Add menu and shortcut for all users checkbox checked. ಎಸ್, ಆಲ್ ಯೂಸರ್ ಇರಲಿ. ಇಷ್ಟಿದೆ, ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಮಾಡೋಣ. ಇವಾಗ ಟ್ಯಾಬ್ ಮಾಡ್ತಾ ಇದ್ದೀನಿ. List back button alt plus B. ಬ್ಯಾಕ್ ಇದೆ. Finish button. ಫಿನಿಶ್. Cancel button. Install. Choose options grouping. Create a short add menu. List back button. Alt finish button. Cancel button. Install folder grouping. Install. Choose options. Create a short add menu and list back button. Alt finish button. ಫಿನಿಶ್ ಕೊಡ್ತೀನಿ. Install progress dialog. Current file grouping. ಇನ್ಸ್ಟಾಲ್ Gold wave visa installation complete dialog. The software is now installed. OK button. ಹಾಂ, ಅದು ಆ ರೀತಿ ಬರುತ್ತೆ. ಡೋಂಟ್ ವರಿ, ಇನ್ಸ್ಟಾಲ್ ಆಗಿರುತ್ತೆ. Spit gold wave v7.01 item. ಎಸ್, ಈಗ ಆಲ್ಟ್ F4 ಮಾಡೋಣ. ಪೂರ್ತಿ ಕ್ಲೋಸ್, ಅಥವಾ Desktop list. BG 2020. ಎಸ್, ಈಗ ಜಿ ಮಾಡ್ತಿದ್ದೀನಿ. ನೋಡಿ, ಇಲ್ಲೇ ಗೋಲ್ಡ್ ವೇ ಇದೆ. G gold wave 12 of 12. ಎಸ್, ಗೋಲ್ಡ್ ವೇ. ಎಂಟರ್. ವೇಟ್, ಓಪನ್ ಆಗಲಿ. Gold wave control record new. ಎಸ್, ಓಪನ್ ಆಗಿದ ತಕ್ಷಣ ರೆಕಾರ್ಡ್ ನ್ಯೂ ಅಂತ ಇರುತ್ತೆ. ಯಾಕಂದರೆ ನಾವು ಏನು ಯೂಸ್ ಮಾಡಿರಲ್ಲ, ಓಪನ್ನು ಮಾಡಿರಲ್ಲ, ಅದಕ್ಕೋಸ್ಕರ. ಓಕೆನಾ? ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನೇನಪ್ಪ ಅಂದರೆ ಟ್ಯಾಬ್ಗಳಿರುತ್ತೆ, ಅಂದರೆ ಮೆನ್ಯೂ, ಸಬ್ ಮೆನ್ಯೂ ಇರುತ್ತೆ. ಈಗ ಹೋಮ್ ಟ್ಯಾಬ್ ಮತ್ತು ವೇಟ್, ಹೋಮ್ ಟ್ಯಾಬ್ ಎಲ್ಲ ಇದೆ. ಇನ್ನು ಏನೇನು ಟ್ಯಾಬ್ ಇದೆ ಅಂತ ನೋಡೋಣ. ಎಡಿಟ್ ಟ್ಯಾಬ್ ಇದೆ. ಹಾಗೆ ಇದನ್ನ ಯೂಸ್ ಮಾಡೋದು ಈಸಿಯಾಗಿರುತ್ತೆ. ಓಕೆ, ಈಗ ಆಲ್ಟ್ ಕೀನ ಪ್ರೆಸ್ ಮಾಡಬೇಕು ಒಂದೇ ಒಂದು ಸರಿ. File submenu alt plus F. ಎಸ್, ಫೈಲ್ ಸಬ್ ಮೆನ್ಯೂ ಇದೆ. ಈಗ System submenu space. ಸಿಸ್ಟಮ್ ಸಬ್ ಮೆನ್ಯೂ ಮಾಡೋಕ್ಕೆ ಸ್ಪೇಸ್ ಮಾಡಬೇಕು. ಆಲ್ಟ್ ಇಟ್ಕೊಂಡು ಸ್ಪೇಸ್. Help submenu alt plus H. ಹೆಲ್ಪ್ ಸಬ್ ಮೆನ್ಯೂ ಹೋಗಿ ಆಲ್ಟ್ ಇಟ್ಕೊಂಡು ಎಸ್ ಮಾಡಬೇಕು. Windows submenu alt plus W. ವಿಂಡೋಸ್ ಸಬ್ ಮೆನ್ಯೂ ಆಲ್ಟ್ ಮತ್ತು ಡಬ್ಲ್ಯೂ. Option submenu alt plus O. ಆಪ್ಷನ್ ಸಬ್ ಮೆನ್ಯೂ ಆಲ್ಟ್ ಓ. Tool submenu alt plus T. ಟೂಲ್ ಸಬ್ ಮೆನ್ಯೂ ಆಲ್ಟ್ ಟಿ. ಇದು ಯಾಕೆ ಹೇಳ್ತಿದ್ದೀನಿ, ಬರೀ ಲೆಫ್ಟ್ ಏರೋ ರೈಟ್ ಏರೋ ಮಾಡ್ತಿದ್ದೀನಿ ಅಷ್ಟೇ. Control submenu alt plus N. ಕಂಟ್ರೋಲ್ ಸಬ್ ಮೆನ್ಯೂ ಹೋಗೋದಕ್ಕೆ ಆಲ್ಟ್ ಎನ್ ಮಾಡಬೇಕು. View submenu alt plus V. ವ್ಯೂ ಸಬ್ ಮೆನ್ಯೂ ಆಲ್ಟ್ ಪ್ಲಸ್ ವಿ. Effect submenu alt plus C. ಇಫೆಕ್ಟ್ ಸಬ್ ಮೆನ್ಯೂ ಹೋಗೋಕ್ಕೆ Views effect submenu alt plus C.
ಆಲ್ಟ್ ಮತ್ತು ಸಿ. Edit submenu Alt plus E. ಎಡಿಟ್ ಸಬ್ ಮೆನ್ಯೂ ಆಲ್ಟ್ ಪ್ಲಸ್ Edit submenu Alt plus E. ಇ ಮಾಡಬೇಕು, ಆಲ್ಟ್ ಇ. ಓಕೆ. File submenu Alt plus F. ಫೈಲ್ ಸಬ್ ಮೆನ್ಯೂ ಆಲ್ಟ್ ಎಫ್. ಓಕೆ, ಇಲ್ಲಿಗನ ಆಯಿತು. ಇದು ರೈಟ್ ಏರೋ ಲೆಫ್ಟ್ ಏರೋ ಮಾಡಬೇಕು ನೀವು, ಅಂದರೆ ಆಲ್ಟ್ ಕೀನ ಪ್ರೆಸ್ ಮಾಡಿ ಆಮೇಲಿಂದ ಒಂದು ಸರಿ ಪ್ರೆಸ್ ಮಾಡಿ ಅಷ್ಟೇ. ಓಕೆನಾ? ಆಮೇಲೆ ಲೆಫ್ಟ್ ಏರೋ ರೈಟ್ ಏರೋ ಮಾಡಬೇಕು. ಈಗ ಎಲ್ಲಿದ್ದೀವಿ ಫೋಕಸ್ ಚೆಕ್ ಮಾಡೋಣ. ಇನ್ಸರ್ಟ್ ಟ್ಯಾಬ್. File menu item focused submenu Alt plus F. ಇದರಲ್ಲಿ ಏನೇನಿದೆ ಅಂದರೆ ಇದು ಮೆನ್ಯೂ ಆಗಿರುತ್ತೆ, ಅದರೊಳಗೆ ಸಬ್ ಮೆನ್ಯೂಗಳು ಇರುತ್ತೆ, ಅಂದರೆ ಎಡಿಟ್ ಅಂತ. New CTRL plus NN. ಎಸ್, ಓಪನ್ ಮಾಡೋದಕ್ಕೆ ಕಂಟ್ರೋಲ್ ಏನು ಮಾಡಬೇಕು ಅಂದರೆ New CTRL plus N menu item focused N. ಓಪನ್ ಮಾಡೋದಕ್ಕೆ ಅಂದರೆ ಹೊಸ ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಕಂಟ್ರೋಲ್ ಏನು ಮಾಡಬೇಕು ನಾನು ಹೇಳ್ತೀನಿ ಆಮೇಲೆ. Open CTRL plus OO. ಓಪನ್ ಹೊಸ ಆಡಿಯೋ ಓಪನ್ ಮಾಡೋದಕ್ಕೆ ಕಂಟ್ರೋಲ್ ಓ ಮಾಡಬೇಕು. ಇದು ಫೈಲ್ ಟ್ಯಾಬಲ್ಲಿ ಬರುವಂಥದ್ದು ಹೇಳ್ತಿದ್ದೀನಿ. ನೆಕ್ಸ್ಟು Open URL U. ಓಪನ್ ಯು ಆರ್ ಎಲ್ ಅಂದರೆ ಏನಾದರೂ ಯೂಟ್ಯೂಬ್ ಲಿಂಕೋ ಏನಾದರೂ ಇದ್ದರೆ ಇದ್ರಾಗೆ ಇದು ಮಾಡುತ್ತೆ. Recent submenu R. ರೀಸೆಂಟ್ ಸಬ್ ಮೆನ್ಯೂ ಆರ್. Close CTRL plus F4 unavailable C. ಕ್ಲೋಸ್ ಮಾಡೋದಕ್ಕೆ ಆಲ್ಟ್ ಎಫ್ ಮಾಡಬೇಕು, ಗೊತ್ತು ನಿಮಗೆ. Close all CTRL plus Shift plus F4 unavailable L. ಪೂರ್ತಿ ಕ್ಲೋಸ್ ಮಾಡೋಕ್ಕೆ ಶಿಫ್ಟ್ ಇಟ್ಕೊಂಡು F4 ಮಾಡಬೇಕು. Information unavailable I. ಇನ್ಫಾರ್ಮೇಷನ್ ತಿಳ್ಕೊಬೋದು. Gold wave link K. ಗೋಲ್ಡ್ ವೇವ್ ಲಿಂಕ್ ಮಾಡೋದು. Save CTRL plus S unavailable S. ಎಸ್, ಏನಾದರೂ ನೀವು ಎಡಿಟ್ ಮಾಡಿದಾದ್ಮೇಲೆ ಕಂಟ್ರೋಲ್ ಎಸ್ ಮಾಡಿದ್ರೆ ಸೇವ್ ಆಗುತ್ತೆ. Save all unavailable V. ಸೇವ್ ಆಲ್ ಅಂದರೆ ಒಂದು 5-10 ಫೈಲ್ಸ್ ಡೌನ್ಲೋಡ್ ಮಾಡಿರ್ತೀರ ಅಥವಾ ಎಡಿಟ್ ಮಾಡಿರ್ತೀರ, ಅದನ್ನು ಸೇವ್ ಮಾಡೋದು. Save as unavailable A. ಸೇವ್ ಆ್ಯಸ್ ಎ, ಏನು ಕೊಟ್ಟು ಸೇವ್ ಮಾಡ್ತೀರಾ ಫೈಲ್ ನೇಮ್ ಎಲ್ಲ ಕೇಳುತ್ತಲ್ಲ, ಅದು ಕಂಟ್ರೋಲ್ ಎ ಮಾಡಿ ಮತ್ತೆ ಸೇವ್ ಮಾಡ್ಕೊಳೋದು. Save selection as unavailable E. ಸೇವ್ ಸೆಲೆಕ್ಷನ್ಸ್ ಕೂಡ ಮಾಡ್ಕೋಬೋದು, ಅದು ಇ. Converted save submenu T. Save converted save submenu T. ಕನ್ವರ್ಟೆಡ್ ಸೇವ್ ಅಂದರೆ MP4 ಇಂದ MP3ಗೆ, ವ್ಯಾಬಿಂದ MP3ಗೆ ಆ ರೀತಿ. Match processing P. ಮ್ಯಾಚ್ ಪ್ರೊಸೆಸಿಂಗ್. Exit Alt plus F4X. ಎಕ್ಸಿಟ್ ಮಾಡ್ಬೋದು, Alt 4 ಮಾಡಿ. New CTRL plus NN. ನೀವು ಆಯ್ತಲ್ಲ, ಇದು ಫೈಲ್ ಟ್ಯಾಬ್ ಆಗಿದೆ. ನೋಡಿ ಫೈಲ್ ಟ್ಯಾಬ್ ಇಷ್ಟಿದೆ. ಎಸ್ಕೇಪ್ ಮಾಡ್ತೀನಿ. File submenu Alt plus F. ಫೈಲ್ ಸಬ್ ಮೆನ್ಯೂ. ಈಗ ರೈಟ್ ಏರೋ ಮಾಡೋಣ. Edit submenu Alt plus E. ಎಡಿಟ್ ಸಬ್ ಮೆನ್ಯೂ ಬೇಗ ಹೇಳ್ಕೊಂಡು ಹೋಗ್ತೀನಿ, ಜಾಸ್ತಿ ಆಗುತ್ತೆ. Undo CTRL plus Z unavailable U. ಅಂಡು ಕಂಟ್ರೋಲ್ Q. Undo CTRL plus Z unavailable U. Z. ಓಕೆ, ಇದು ಏನಾದರೂ ನೀವು ಡಿಲೀಟ್ ಮಾಡಿರ್ತೀರ ಅಥವಾ ಏನಾದರೂ ಎಡಿಟ್ ಮಾಡುವಾಗ ಮಿಸ್ಟೇಕ್ ಆಗಿದ್ದಾಗ ಇದು ಅಂಡು ಕೊಟ್ಟರೆ ಮತ್ತೆ ಬರುತ್ತೆ. Redo CTRL plus Y unavailable R. ರೀಡು ಇದು. Cut CTRL plus X unavailable T. ಕಂಟ್ರೋಲ್ ಸಿ. Copy CTRL plus C. Cut CTRL plus X unavailable T. ಕಂಟ್ರೋಲ್ ಎಕ್ಸ್ ಕಟ್ಟು. Copy CTRL plus C unavailable. Copy to CTRL plus 2 unavailable Y. Copy to CTRL plus 2 unavailable Y. ಇದು ಕಾಪಿ 2 ಮಾಡ್ಕೊಳಕ್ಕೆ ಆಮೇಲೆ ಹೇಳ್ತೀನಿ ನಿಮಗೆ. Paste CTRL plus V unavailable. Pasted submenu list. ಪೇಸ್ಟ್ ಸಬ್ ಮೆನ್ಯೂ ಇದೆ. Paste new CTRL plus T unavailable N. ನ್ಯೂ ಕಂಟ್ರೋಲ್ ಪಿ. Mix CTRL plus M unavailable M. ಇದು ಎರಡು ಮಿಕ್ಸ್ ಬರುತ್ತೆ. ಇದು ಮಾಮೂಲಿ ಒಂದು ಹಾಡನ್ನು ಇನ್ನೊಂದು ಹಾಡಿನ ಜೊತೆಗೆ ಸೇರಿಸೋದು. Crossfade CTRL plus D unavailable F. ಇದು CTR ಅಂದ್ರೆ ನೀವು ತಿಳ್ಕೊಬೇಕು ಕಂಟ್ರೋಲ್ ಅಂತ ಅರ್ಥ. Overwrite CTRL plus K unavailable W. Overwrite K. Replace CTRL plus R unavailable L. Delete L unavailable D. Delete. Trim submenu. Trim. Mute CTRL plus Z. Insert silence CTRL plus I unavailable I. Yes. Blended marker unavailable B. Find unavailable. ಇದು ಯಾಕೆ ಗುರು ಅನವೈಲಬಲ್ ಅಂತ ಬರ್ತಿದೆ ಅಂದರೆ ಯಾವುದೇ ಆಡಿಯೋನ ನಾನು ಓಪನ್ ಮಾಡ್ಕೊಂಡಿಲ್ಲ ಅದಕ್ಕೆ. Select view CTRL plus W unavailable V. ಸೆಲೆಕ್ಟ್ ಮಾಡ್ಕೊಂಡು. Select all CTRL plus A unavailable A. Select all A. Selection submenu. Selection submenu. Channel submenu H. Channel submenu. Q point submenu O. Q point. Undo CTRL plus Z unavailable. Redo undo CTRL plus Z unavailable U. Yes. ಇದು ಆಯಿತು. ಅಲ್ಲಿ ಯಾವ್ಯಾವು ಮೆನ್ಯೂಗಳು ಸಬ್ ಮೆನ್ಯೂ ಇರ್ತವೆ ಅಂತ. ಓಕೆನಾ? ಮೆನ್ಯೂ ಟ್ಯಾಬಲ್ಲಿ ಎಡಿಟ್ ಟ್ಯಾಬಲ್ಲಿ. ನೆಕ್ಸ್ಟು ಎಸ್ಕೇಪ್ ಮಾಡೋಣ. ಯಾಕಪ್ಪ ಇದು ನಿಮಗೆ ಕೀ ಕಮೆಂಟ್ ಗ್ರೂಪಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಪ್ರಾಕ್ಟಿಕಲಾಗಿ ಇವತ್ತು ನಿಮಗೆ ತೋರಿಸ್ತಿದ್ದೀನಿ, ಅಂದರೆ ಇದೆಲ್ಲ ಥಿಯರಿ.
ಇದು ನಾನು ನಿಮಗೆ ಈಗಲೇ ತೋರಿಸ್ತೀನಿ. ಪ್ರಾಕ್ಟಿಕಲ್ ಆಗಿ ನಾನು ನೆಕ್ಸ್ಟ್ ಟೈಮ್ ಓಪನ್ ಮಾಡ್ತೀನಲ್ಲ ಆವಾಗ ಎಡಿಟ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. Edit submenu Alt plus E. ಎಡಿಟ್ ಮೆನು ಆಯಿತು. ಈಗ ರೈಟ್ ಏರೋ Effect submenu Alt plus C. ಇಫೆಕ್ಟ್. ಇದರಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ಗಳಿವೆ, ಯಾಕೋ ಎಲ್ಲ ಮಾಡ್ಬೋದು. ನೋಡೋಣ. ಇದು ಡೌನ್ ಏರೋ ಮಾಡ್ತಿದ್ದೀನಿ. Sensor unavailable C. ಸೆನ್ಸರ್ ಅನ್ಅವೈಲೇಬಲ್. ಇದು ಯಾಕೆ ಅಂದರೆ ಆಲ್ಟ್ ಸಿ ಇವಾಗ ಬರೋದು. ಆಲ್ಟ್ ಇಟ್ಕೊಂಡು ಸಿ ಮಾಡಿದ್ರೆ ಸೆನ್ಸರು ಹೋಗುತ್ತೆ. ಇವೆಲ್ಲ ಇಫೆಕ್ಟು ಒಂದು ಹಾಡಿಗೆ ಯಾವ್ದು ಬೇಕಾದನ್ನ ಇಫೆಕ್ಟ್ ಕೊಡ್ಬೋದು. Compressor/expander unavailable X. ಇದು ಯಾಕೆ ಅನ್ಅವೈಲೇಬಲ್ ಅಂತ ನಾನು ಆವಾಗಲೇ ಹೇಳಿದೆ, ಆಡಿಯೋ ಓಪನ್ ಮಾಡಿಲ್ಲ, ಈಸಿಯಾಗಿ ನೋಡ್ಕೊಳ್ಳಿ. Doppler unavailable D. ಡಾಪ್ಲರ್ ಮಾಡ್ಬೋದು. ಈ ಕಮೆಂಟ್ಗಳು ಇವೆಲ್ಲ ನಾನು ನಿಮಗೆ ಕಳಿಸ್ಕೊಂಡು ಕೊಡ್ತೀನಿ. Dynamics unavailable Y. Yes. Echo unavailable E. Echo. Filter submenu F. Filter submenu. Flanger unavailable G. Flanger. Frequency blend unavailable B. Interpolate unavailable L. Interpolate. Invert unavailable I. Invert. Mechanize unavailable Z. Mechanize. Multi-channel mixer unavailable H. Multi-channel mixer. Multi-band compressor unavailable A. Multi-band. Multi-band compressor menu item unavailable focus offset unavailable O. Offset. Pitch unavailable P. Or pitch. Plugin unavailable N. Plugin. Reverb unavailable V. Reverb. Reverse unavailable R. Reverb. Stereo submenu S. Stereo. Time unavailable T. Time. Voiceover unavailable. Voiceover. Volume submenu U. Volume submenu. Playback rate unavailable K. Playback right. Resample unavailable M. Sample. Sensor unavailable C. Sensor. Okay. ಇದರಲ್ಲಿ ನೀವು ಇಫೆಕ್ಟ್ ನೀವು ಅಲ್ಲೇ ಯಾಕೋ ಎಲ್ಲ ಕೇಳಿದ್ರಿ, ಅದು ನಿಮಗೆ ಈಸಿಯಾಗಿ ಒಂದು ಆಡಿಯೋ ಓಪನ್ ಮಾಡಿದಾಗ ನಾನು ಮುಂದಕ್ಕೆ ಟ್ಯಾಬಲ್ಲ ಒಂದೊಂದು ಪ್ರಾಕ್ಟಿಕಲ್ ಮಾಡ್ತೀನಿ. ನೆಕ್ಸ್ಟು Effect submenu Alt plus C. ಎಫೆಕ್ಟ್ ಆಯಿತು. View submenu Alt plus V. ವ್ಯೂ ಸಬ್ಮೆನು ಡೌನ್ ಏರೋ ಮಾಡೋಣ. All shift plus A unavailable A. ಆಲ್ಟ್ ಶಿಫ್ಟ್ ಎ ಮಾಡಬೇಕು. Specify shift plus Y unavailable Y. ಒಂದು ಇದು Selection shift plus S unavailable S. ಸೆಲೆಕ್ಷನ್. Reset shift plus U unavailable R. ರೀಸೆಟ್. Previous shift plus P unavailable P. ಪ್ರೀವಿಯಸ್. Follow playback CTRL plus L check W. ಎಸ್ ಫಾಲೋ ಪ್ಲೇಬೇಕು. Zoom and shift plus up unavailable I. ಝೂಮ್. Zoom out shift plus Zoom down out. unavailable. Zoom 10:1 shift plus 0 unavailable 0. ಇದು ಎಷ್ಟು ಫ್ರೀಕ್ವೆನ್ಸಿ ಇರಬೇಕು ಅಂತ ಹೇಳ್ಬಿಟ್ಟು Zoom 1:1 shift plus 1 unavailable 1. ಇದು ಝೂಮ್ ಮಾಡೋದು. ಶಿಫ್ಟ್ 1, ಶಿಫ್ಟ್ 2, ಶಿಫ್ಟ್ 3, ಶಿಫ್ಟ್ 4 ಅಂದರೆ ಇವಾಗ ಒಂದು ಆಡಿಯೋನ ಕರ್ಸರಿಂದ ಅಂದರೆ ಮೂವ್ ಮಾಡೋಕ್ಕೆ ಇವಾಗ ಸರಿಗಮ ಪದ ನಿಸ ಅಂತ ಇರುತ್ತೆ. ಅದರಲ್ಲಿ ಏನು ಮಾಡ್ಬೇಕು ನಾವು, ಇವಾಗ ಸರಿಗಮ ಅಂತ ಹೇಳ್ತೀವಲ್ಲ, ನಾವು ಪದ ನಿಸ ಸರಿಗಮ ಅಂತ ಹೇಳ್ತೀವಲ್ಲ, ನೆಕ್ಸ್ಟ್ ಅದು ನಾವು ಏನು ಮಾಡಬೇಕು, ನನಗೆ ಪದ ನಿಸನೇ ಬೇಕು ಅಂದಾಗ ರೈಟ್ ಏರೋ ಮಾಡಿದ್ರೆ ಸ್ವಲ್ಪನೇ ಮುಂದಕ್ಕೆ ಹೋಗುತ್ತೆ ಅಂತ. 1 second shift plus 2 unavailable E. ಇದು ಎಷ್ಟು ಸೆಕೆಂಡು ಆಡಿಯೋನ ಹಿಂದಕ್ಕೆ ಮುಂದಕ್ಕೆ ನಾವು ಲೆಫ್ಟ್ ಏರೋ ರೈಟ್ ಏರೋ ಮಾಡಿದ್ರೆ ಸೆಲೆಕ್ಷನ್ ಆಗಬೇಕು ಅನ್ನುವಂಥದ್ದು. 10 seconds shift plus 3 unavailable C. 1 second shift plus 2 unavailable E. ಎಸ್, ಇದೇನಪ್ಪ ಅಂದರೆ ಒಂದೇ ಸೆಕೆಂಡ್ ಮೂವ್ ಆಗಬೇಕು ಅಂದರೆ ಶಿಫ್ಟ್ ಇಟ್ಕೊಂಡು 2 ಮಾಡಬೇಕು. 10 ಸೆಕೆಂಡ್ ಮೂವ್ ಆಗಬೇಕು ಅಂದರೆ ಶಿಫ್ಟ್ ಇಟ್ಕೊಂಡು 3 ಮಾಡಬೇಕು. ಒಂದು ಆಡಿಯೋ ಹೇಳಿದ್ನಲ್ಲ, ರೈಟ್ ಏರೋ ಲೆಫ್ಟ್ ಏರೋ ಮಾಡಿದ್ರೆ ಬರುವಂಥದ್ದು ನಾನು ತೋರಿಸ್ತೀನಿ ನಿಮಗೆ. 10 seconds shift plus 3 unavailable C. ಓಕೆ, 10 ಸೆಕೆಂಡ್. 1 minute shift plus 4 unavailable M. ನಿಮಗೆ ಒಂದು ಆಡಿಯೋ ಒಂದೊಂದು ನಿಮಿಷ ಮುಂದಕ್ಕೆ ಹೋಗಬೇಕು. ಒಂದ್ಸರಿ ರೈಟ್ ಏರೋ ಮಾಡಿದ್ರೆ ಆ ರೀತಿನೂ ಕೂಡ ಮಾಡ್ಬೋದು. 10 minutes shift plus 5 unavailable. 10 ನಿಮಿಷ, ಇವಾಗ ಒಂದು 50 ನಿಮಿಷ ಆಡಿಯೋ ಇತ್ತು, ಅದನ್ನು ಮುಂದಕ್ಕೆ ಅಂದರೆ ಮುಂದೆ ಹಿಂದೆ ಇದು ಮಾಡೋದಕ್ಕೆ, ಅಂದರೆ ಮುಂದೆ ಹಿಂದೆ ಆಡಿಯೋನ ಪ್ಲೇ ಮಾಡುವಾಗ ಇವಾಗ ಫಾಸ್ಟ್ ಫಾರ್ವರ್ಡು ಮತ್ತು ಫಾಸ್ಟ್ ಫಾರ್ವರ್ಡ್ ಮಾಡ್ತೀವಲ್ಲ ಆ ರೀತಿ. ಓಕೆ, 1 hour shift plus 6 unavailable H. ಎಸ್, ಇದು ಒಂದು 2-3 ಗಂಟೆ ಇದ್ದರೆ 1 ಅವರ್ ಆಡಿಯೋ ಮಾಡ್ಬೋದು. Vertical zoom all shift plus V unavailable L. ವರ್ಟಿಕಲ್ ಝೂಮ್ ಔಟು. Vertical zoom and CTRL plus up unavailable N. Vertical zoom and CTRL plus up unavailable N. ಎಸ್, ಕಂಟ್ರೋಲು ಎನ್ನು ಅಪ್ ಕೀ ಪ್ರೆಸ್ ಮಾಡಿದ್ರೆ ವರ್ಟಿಕಲ್ ಆಗುತ್ತೆ. Vertical zoom out CTRL plus down unavailable U. ಕಂಟ್ರೋಲ್ ಶಿಫ್ಟ್ ಡೌನ್ ವರ್ಟಿಕಲ್. Start home unavailable T. ಸ್ಟಾರ್ಟ್. Finish end unavailable F. ಫಿನಿಶ್ ಎಂಡ್. Start home unavailable T. ಎಸ್, ಹೋಮ್ ಕೀ ಎಂಡ್ ಕೀ ಇರುತ್ತಲ್ಲ, ಅಂದರೆ ಎಲ್ಲಪ್ಪ ಅಂದರೆ
ರೈಟ್ ಸೈಡಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿ ನಮ್ಮದು ಹೆಸರು ಆನ್ ಮಾಡೋ ಬಟನ್ನಿನ ಕೆಳಗಡೆ ಹೋಮ್ ಮತ್ತು ಅದರ ಕೆಳಗಡೆ ಪೇಜ್ ಅಪ್ಪು ಪೇಜ್ ಡೌನು ಎಂಡ್ ಕೀ ಇರುತ್ತಲ್ಲ, ಅದು ಹೇಳ್ತಿರೋದು. Finish end unavailable F. ಇದಕ್ಕೆ ಫಿನಿಶ್ ಕೊಡೋಕ್ಕೆ Beginning CTRL plus home unavailable B. ಬಿಗಿನಿಂಗು. ಇವಾಗ ನಾವು ಎಲ್ಲನ ಇದ್ದರೆ ಕಂಟ್ರೋಲ್ ಇಟ್ಕೊಂಡು Beginning CTRL plus home unavailable B. ಹೋಮ್ ಮಾಡಿದ್ರೆ ಬಿಗಿನಿಂಗು. End CTRL plus end unavailable D. ಎಸ್ ಎಂಡ್ ಪೂರ್ತಿ ಕೆಳಗಡೆ ಬರಬೇಕು ಅಂದರೆ ಕಂಟ್ರೋಲ್ ಎಂಡ್ ಕೀ ಪ್ರೆಸ್ ಮಾಡಬೇಕು. All shift plus A unavailable A. ಇದು ಸೆಲೆಕ್ಷನ್. ಕಂಟ್ರೋಲ್ಗೆ Specify shift plus Y unavailable Y. ಸ್ಪೆಸಿಫೈ ನಮಗೆ ಯಾವ ರೀತಿ ಬೇಕೋ ಆ ರೀತಿ. Selection shift plus S unavailable S. ಸೆಲೆಕ್ಷನ್. Preset shift plus U unavailable R. Previous shift plus P unavailable. Follow playback CTRL plus L check W. Zoom in shift plus up unavailable I. Zoom out shift plus down unavailable O. Zoom out shift plus down unavailable O. ಎಸ್ Zoom 10:1 shift plus 0 unavailable 0. ಝೂಮು 10:, ಅಂದರೆ ನಾನು ಇದು ಮಾಡಿದ್ರೆ ತಿಳಿಸ್ಕೊಂಡು ಕೊಡ್ತೀನಿ. Zoom 1:1 shift plus 1 unavailable 1. ಎಸ್ ಇದು ಇಷ್ಟು View submenu Alt plus V. ವ್ಯೂ ಸಬ್ ಮೆನ್ಯೂಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಈಗ ರೈಟ್ ಏರೋ ಮಾಡೋಣ. Control submenu Alt plus N. ಎಸ್ ಇದು ಕಂಟ್ರೋಲ್. ಒಂದು ಆಡಿಯೋನ ನಾವು ಕಂಟ್ರೋಲ್ Play all unavailable L. ಪ್ಲೇ ಮಾಡೋಕ್ಕೆ ಅನ್ಅವೈಲೇಬಲ್ ಎಲ್ ಅಂತ ಇದೆ ನೋಡಿ. Play all menu item unavailable focused L. ಎಸ್ ಇದು ಪೂರ್ತಿ ಪ್ಲೇ ಮಾಡೋಕ್ಕೆ. Play selection unavailable A. ಪ್ಲೇ ಮಾಡೋದನ್ನ ಅಂದರೆ ಇವಾಗ ನಾವು ಒಂದು ಆಡಿಯೋನ ಮಧ್ಯದಿಂದ ಕಟ್ ಮಾಡಬೇಕು ಅಥವಾ ಸೆಂಟರಿಂದ ಕಟ್ ಮಾಡಬೇಕು ಅಂದರೆ ಪ್ಲೇ ಮಾಡಿ ನಾವು ಕಟ್ ಮಾಡೋದು. ಅಂದರೆ ಲೆಫ್ಟ್ ಬ್ರಾಕೆಟ್ ರೈಟ್ ಬ್ರಾಕೆಟ್ ಇದೆಯಲ್ಲ ಆ ಥರ ತೋರಿಸ್ತೀನಿ ನಿಮಗೆ. Play unselected unavailable Y. ಪ್ಲೇ ಅನ್ಸೆಲೆಕ್ಟೆಡ್ ಇದು ಕೀ ಕಾಮೆಂಟ್ ಇದೆ Y. Continue to finish unavailable N. ಕಂಟಿನ್ಯೂ ಫಿನಿಶ್. Continue to end unavailable U. ಕಂಟಿನ್ಯೂ ಟು ಎಂಡ್. Play view unavailable V. ಪ್ಲೇ ವ್ಯೂ. Play view to end unavailable W. Play view to end unavailable W. ಎಸ್ Play up to start unavailable. Play up to finish unavailable H. ಪ್ಲೇ ಅಪ್ ಟು ಸ್ಟಾರ್ಟ್ ಪ್ಲೇ ಅಪ್ ಟು ಎಚ್ ಇದೆ. Play from finish unavailable M. Play and go /loop/end unavailable D. ನೆಕ್ಸ್ಟ್ Play loop point unavailable P. ಪ್ಲೇ ಲೂಪ್ ಪಾಯಿಂಟು. Rewind F5 unavailable R. ರಿವೈಂಡ್ ಇದು F5. Fast forward F6 unavailable F. ಫಾಸ್ಟ್ ಫಾರ್ವರ್ಡ್ F6 ಮಾಡಬೇಕು. Pause playback F7 unavailable P. F7 ಮಾಡಿದ್ರೆ ಪಾಸ್ ಆಗುತ್ತೆ. ಇದು F8 ಇದೆ. ನಾನು ಇವಾಗ ಇದ್ದಿದ್ದು ಇವಾಗ ಏನಾಗಿದೆ ನೋಡಬೇಕು. Stop playback F8 unavailable S. ಎಸ್ Pause playback F7 unavailable P. ಅಂದರೆ ಒಂದು ಆಡಿಯೋನ ಪ್ಲೇ ಪಾಸ್ ಮಾಡೋದಕ್ಕೆ Fast pause playback F7 unavailable P. ಪ್ಲೇಬ್ಯಾಕ್ನ Stop pause playback F7 unavailable P. F7 ಮಾಡಬೇಕು. ವಿ ಇದೆ ಇದು. ಓಕೆ. Stop playback F8 unavailable S. ಎಸ್ ಇವಾಗ ಪೂರ್ತಿ ಕೇಳ್ತಿರುವಾಗಲೇ ಒಂದೇ ಸರಿ ಸ್ಟಾಪ್ ಆಗಬೇಕು ಆ ರೀತಿ. Skip forward unavailable K. ಸ್ಕಿಪ್ಪು. Skip backward unavailable I. Skip forward unavailable K. ಫಾರ್ವರ್ಡ್ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಕೀ ಕಮೆಂಟ್ ಕೆ. Skip backward unavailable I. ಇದು Record new F9E. ಎಸ್ Record new F9E. ಇದರದ್ದು ಕೂಡ ರೆಕಾರ್ಡ್ ಇದೆ, ತೋರಿಸ್ತೀನಿ ನಿಮಗೆ. Record selection CTRL plus F9 unavailable C. ಕಂಟ್ರೋಲ್ F9 ರೆಕಾರ್ಡ್ ಸ್ಟಾರ್ಟ್. Record dictation unavailable O. ರೆಕಾರ್ಡ್ ಡಿಕ್ಟೇಷನ್ ಆಗುತ್ತೆ. Pause recording CTRL plus F7 unavailable G. ಪಾಸ್ವರ್ಡ್ ಕಂಟ್ರೋಲ್ F7. Stop recording CTRL plus F8 unavailable T. ಇದನ್ನ ರೆಕಾರ್ಡ್ ಸ್ಟಾಪು ಪಾಸ್ವರ್ಡ್ ಮಾಡೋದಕ್ಕೆ ಪೂರ್ತಿ ಪಾಸ್ವರ್ಡ್ ಆ ರೀತಿ. Properties F11. ಪ್ರಾಪರ್ಟಿ F11 ಇದ್ರ ಬಗ್ಗೆ ಪೂರ್ತಿ ಮಾಹಿತಿ. Play all unavailable L. ಇಷ್ಟು. Control submenu Alt plus N. ಕಂಟ್ರೋಲ್ ಸಬ್ ಮೆನು ಆಯಿತು. ನೆಕ್ಸ್ಟ್ Tool submenu Alt plus T. ಟೂಲ್ ಇದು Amplitude statistics unavailable A. ಓಕೆ. ನೆಕ್ಸ್ಟ್ CD reader R. CD ರೀಡರು. Compare files unavailable O. ಕಂಪೇರ್. Control check T. ಕಂಟ್ರೋಲ್ Q points unavailable P. ಎಸ್ ಒಂದು ಆಡಿಯೋನ ಕ್ಯೂ ಪಾಯಿಂಟ್ ಮಾಡೋದಕ್ಕೆ. Effect chain editor unavailable C. ಎಫೆಕ್ಟ್ ಚೈನ್ ಅಂದರೆ Q effect chain editor unavailable C. ನಿಮ್ಗೆ ಹೇಳ್ತೀನಿ ನಾನು. Expression evaluator unavailable E. ಎಕ್ಸ್ಪ್ಲೇಷನ್ ಇವ್ಯಾಲ್ಯುವೇಟರ್ ಒಂದು ಆಡಿಯೋನ ಹೇಗೆ ನಾವು ಎಕ್ಸ್ಪ್ಲೇಷನ್ಸ್ ಕೊಡ್ಬೋದು ಅಂತ. File merger M. ಫೈಲ್ ಕೂಡ ಮರ್ಜ್ ಮಾಡ್ಬೋದು. Multi-device recorder unavailable U. ಇದು ಬೇರೆ ಬೇರೆ ಡಿವೈಸ್ ನೀವು ಮೈಕ್ರೋಫೋನ್ ಎಲ್ಲ ತಗೊಂಡಿರ್ತೀರಲ್ಲ, ಅಂದರೆ ಬೇರೆ ಬೇರೆ ಡಿವೈಸ್ಗಳಿಂದ ಕನೆಕ್ಟ್ ಮಾಡ್ಕೊಂಡು ಮಾಡೋದಕ್ಕೆ. Speech converter S. ಸ್ಪೀಚ್ನ ಕನ್ವರ್ಟ್ ಮಾಡೋದು ಅಂದರೆ Transcribe audio and speech converter S. ಸ್ಪೀಚ್ ಕನ್ವರ್ಟ್ ಮಾಡೋದು ಅಂದರೆ
ಯಾವುದೇ ಒಂದು ಟೆಕ್ಸ್ಟ್ನ ಕನ್ವರ್ಟ್ ಮಾಡೋದಕ್ಕೆ. Transcribe audio N. ಟ್ರಾನ್ಸ್ಕ್ರೈಬ್ ಆಡಿಯೋ. Amplitude statistics unavailable A. CD reader R. ರೀಡರ್ ಎಷ್ಟಿದೆ. ನೆಕ್ಸ್ಟ್ Tool sub menu Alt plus T. ಸಬ್ ಮೆನ್ಯು. ಈ ಕೀ ಕಮಾಂಡ್ ಎಷ್ಟಿದೆ ನಿಮಗೆಲ್ಲ ಕೊಡ್ತೀನಿ ನಾನು. ಕೀ ಕಮಾಂಡ್ ಎಲ್ಲ ಎಡಿಟ್ ಮಾಡಿಟ್ಟಿದ್ದೀನಿ. Option sub menu Alt plus O. Windows sub menu Alt plus the Option sub menu Alt plus O. ಆಪ್ಷನ್ಸ್ ಇದೆ. ವಿಂಡೋಸ್ ಸಬ್ ಮೆನ್ಯು ಇದೆ. Windows sub help sub menu Alt plus H. ಹೆಲ್ಪ್ ಇದೆ. System sub menu space. Option sub menu Alt plus O. ಈ 3 ಟ್ಯಾಬ್ನ ಬೇಗ ತಿಳ್ಕೊಳ್ಳೋಣ. Color C. ಕಲರು. Control properties F11 key. ಕಂಟ್ರೋಲ್ ಪ್ರಾಪರ್ಟಿ. File formats F. ಫೈಲ್ ಫಾರ್ಮ್ಯಾಟ್ ಯಾವ ಫಾರ್ಮ್ಯಾಟ್ ಬೇಕು ನಿಮಗೆ ಈ ರೀತಿ. File formats F. Keyboard K. ಕೀಬೋರ್ಡ್. Language L. ಲ್ಯಾಂಗ್ವೇಜ್. Plugin sub menu G. ಪ್ಲಗ್ಇನ್ ಸಬ್ ಮೆನ್ಯು. ಇವಾಗ ರೀಪರಲ್ಲಿ ಹೇಗೆ ನಾವು ಬೇರೆ ಬೇರೆ ಪ್ಲಗ್ಇನ್ ಯೂಸ್ ಮಾಡಿಕೊಂಡು ಇನ್ಸ್ಟ್ರೂಮೆಂಟ್ನ ನೋಡಿಸ್ತೀವೋ ಇದರಲ್ಲಿ ಹಂಗೆ ಆಗಲ್ಲ. ಆಡಿಯೋನ ಸ್ವಲ್ಪ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಬೋದು. Storage S. ಸ್ಟೋರೇಜ್. Theme H. Store theme H. ಥೀಮು. Toolbar T. ಟೂಬಾರ್. Window W. ವಿಂಡೋ. Register R. ರಿಜಿಸ್ಟರ್. ನೋಡಿ ಇದೊಂದು ಮುಖ್ಯವಾದ ಪಾಯಿಂಟ್. ರಿಜಿಸ್ಟರ್ ಅಂತ ಯಾಕೆ ಬಂತು ಅಂದರೆ ಇದ್ರ ಮೇಲೆ ಇಂಟರ್ನೆಟ್ ಕನೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ನಾವು ಅವಾಗೆ ತೋರಿಸ್ತೀನಲ್ಲ ಲೈಸೆನ್ಸ್ ಕೀ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಳೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಸೆನ್ಸ್ ಕೀಗಳು ಇರ್ತವೆ, ಕಾಪಿ ಮಾಡಿ ಪೇಸ್ಟ್ ಮಾಡೋದು ಹಾಕೋದು. ನೆಕ್ಸ್ಟ್ ತೋರಿಸ್ತೀನಿ ನಾನು. Control properties F11 key. ಇಷ್ಟಿದೆ. ನೆಕ್ಸ್ಟ್ Option sub menu Alt plus O. ಆಪ್ಷನ್ ಆಯಿತು. Window sub menu Alt plus W. Window menu Cascade unavailable C. ಕ್ಯಾಸ್ಕೇಡ್. Tile horizontally unavailable H. ಟೈಲ್ ಹಾರಿಜಾಂಟಲಿ. Tile vertically unavailable V. ವರ್ಟಿಕಲಿ. Minimize all unavailable M. ಮಿನಿಮೈಸು, ಮ್ಯಾಕ್ಸಿಮೈಸು, Arrange all unavailable A. ಅರೇಂಜ್ ಅಲ್ಲೂ ಎಲ್ಲ ಒಂದೇ ಥರನೇ ಬರ್ಬೇಕಾದ್ರೆ ಆ ರೀತಿನೂ ಕೂಡ ಮಾಡ್ಬೋದು. Classic control S. ಕ್ಲಾಸಿಕ್. Horizontal control Z. ಹಾರಿಜಾಂಟಲ್ ಕೂಡ ಮಾಡ್ಬೋದು. Vertical control check T. ವರ್ಟಿಕಲ್. Cascade unavailable C. ಕ್ಯಾಸ್ಕೇಡ್. ಇಷ್ಟಿದೆ. ನಾನು ಮಾಡ್ತಿರೋದು ಬರೀ ಡೌನ್ ಏರೋ ಮಾಡ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಟ್ಯಾಬ್ Window sub menu Alt plus W. Help sub menu Alt plus H. ಹೆಲ್ಪ್. ಇದರಲ್ಲಿ ಗುರುವೆ ನೀವು ಅಪ್ಡೇಟ್ ಕೂಡ ಮಾಡ್ಕೋಬೋದು. ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ Help menu contents F1C. ಕಾಂಟ್ಯಾಕ್ಟ್. ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ Man contents F1C. F1 ಮಾಡಬೇಕು. Manual M. ಮ್ಯಾನ್ಯುವಲ್ ಆಗಿ ಇರಲಿ ಬಿಡುಗರು ಏನು ಬೇಡ ಅಂದರೆ ಓಕೆ. Check for updates U. ಚೆಕ್ ಫಾರ್ ಅಪ್ಡೇಟ್. ಇವಾಗ NVIDIA ನೀವು ಟಕ್ ಅಂತ ಅಪ್ಡೇಟ್ ಮಾಡ್ಕೋತಿರಲ್ಲ, ಇದನ್ನು ಟಕ್ ಅಂತ ಕೂಡ ಅಪ್ಡೇಟ್ ಮಾಡ್ಕೋಬೋದು. ನಾನು ಏನಾದರೂ ಅಪ್ಡೇಟ್ ಬಂದಾಗ ಹೇಳ್ತೀನಿ. About A. ಅಬೌಟ್ ಏನು ವರ್ಜನ್ ಗುರು ಇದ್ರದ್ದು ಹಂಗೆ ಅಂತ ತಿಳ್ಕೊಬೋದು. Check for about A. Contents F1C. About A. ಸರಿನಪ್ಪ. ನೆಕ್ಸ್ಟ್ Help sub menu Alt plus H. System sub menu space. ಗುರುವೆ ಆಯಿತು. ಇದು ಇಷ್ಟು ಮೆನ್ಯೂಗಳು. File sub menu. System sub menu space. ಸಬ್ ಮೆನ್ಯೂ ಇದರೊಳಗಡೆ ಮೆನ್ಯೂಗಳು ಅಂದರೆ ಕಾಪಿ, ಕಟ್ಟು, ಪೇಸ್ಟು ಅವೆಲ್ಲ ಇದೆಯಲ್ಲ ಆ ಥರ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಎಸ್ಕೇಪ್ ಮಾಡಿ ಒಂದೇ ಒಂದು ಆಡಿಯೋನ ಓಪನ್ ಮಾಡ್ಕೊಳ್ಳೋಣ. Control record new. ಈಗ ಕಂಟ್ರೋಲ್ ಒಂದು ನಿಮಿಷ ಹಂಗೆ ಬೇಡ ಗುರುವೆ, ನನಗಿನ್ನ ಓಪನ್ ಮಾಡೋಕ್ಕೆ ಬರೋಲ್ಲ, ಬೇಸಿಕ್ಕು ಹೆಂಗೆ ಹೇಳು ಅಂತ ಅಂದರೆ ಜಸ್ಟ್ ಈಗ ವಿಂಡೋಸ್ ಇ. Home. ನೆಕ್ಸ್ಟ್ Hey. Items view list. Home row 1 column 1 of 27. Desktop row 2 D. Documents 4 of 27. ಮ್ಯೂಸಿಕ್ಗೆ ಹೋಗ್ತೀನಿ. Music 8 of 27. Items view list. Not a hand cricket cam not. Astonished face dramatic emotional background music. For videos this usual pass by Scott Buckley Flag Australia. MP3 160K 12 of 12. ಎಸ್, ಇದನ್ನು ನಾನು ಒಂದು ಮ್ಯೂಸಿಕ್ ಇದೆ ನನ್ನ ಹತ್ರ, ಇದನ್ನು ನಾನು ಕಾಪಿ ಮಾಡ್ಕೋತೀನಿ. ಮಾಡಬೇಕು ಬೇಡ ಗೊತ್ತು. ನಿಮಿಷ ತಾಳಿ. Power 11 of 12. ಇದಿದೆ ನನ್ನ ಹತ್ರ. ಇದು ನೋ ಕಾಪಿ ರೈಟಿಂಗ್ ಕ್ಲೈಮು, ಯೋಚನೆ ಮಾಡಬೇಡಿ. ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಕಂಟ್ರೋಲ್ ಸಿ. ಅದು ಕಾಪಿ ಅಂತ ಹೇಳಲ್ಲ ಗುರು, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟು ಆಲ್ ಟ್ಯಾಪ್ ಮಾಡ್ತೀನಿ. Gold wave row 1 call control record new. ಕಂಟ್ರೋಲ್ ಓ ಮಾಡ್ತೀನಿ. ಓಪನ್ ಮಾಡೋದಕ್ಕೆ ಬೇಸಿಕಲ್ಲಿ ಕಂಟ್ರೋಲ್ ಓ. Open sound dialog. File name combo box collapsed. Edit alt plus N blank. ಇಲ್ಲಿ ಬ್ಲ್ಯಾಂಕ್ ಇದೆ, ಇದಕ್ಕೆ ಪೇಸ್ಟ್ ಮಾಡೋಣ. ಪೇಸ್ಟು ಇಲ್ಲಿ ಎಂಟರ್ ಕೊಡುವ. Cancel button.
ಎಷ್ಟು ನೋಡಿ. Power.mp3 gold wave. Power.mp3. ಹಾಂ, ಇಲ್ಲಿ ಇವಾಗ ಏನು ತಿಳ್ಕೊಳ್ಳೋಣ ಅಂದರೆ, ಸರಿ ಸಿಂಪಲ್ಲಾಗಿ ಪ್ಲೇ ಮಾಡೋದು, ಹಾಗೆ ಓಪನ್ ಮಾಡಿದಾಗ ಬೀಟ್ ಸೌಂಡ್ ಬರೋ ತನಕ ನೀವು ಸುಮ್ಮನೆ ಇರಬೇಕು. ಆಮೇಲೆ ಪಟ್ ಅಂತ ಎಲ್ಲಿಗೂ ಓಪನ್ ಆಗಿಲ್ಲ ಅನ್ನಂಗಿಲ್ಲ. ಸ್ಪೇಸ್ ಮಾಡೋಣ, ಪ್ಲೇ ಮಾಡೋಣ. ಎಸ್, ಇದು ನಮ್ಮ ಫ್ರೆಂಡೇ ಕೀಬೋರ್ಡ್ ನೋಡ್ತಿರೋದು. ಪ್ಲೇ ಆಯ್ತಲ್ಲ ಅದು. ಇವಾಗ ಪ್ಲೇ ಮಾಡ್ತಾನೆ. ಲೆಫ್ಟ್ ಏರೋ ಮಾಡಿ, ರೈಟ್ ಏರೋ ಮಾಡಿ, ಪ್ಲೇ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಇವಾಗ ಇನ್ನೊಂದು ಪ್ಲೇ ಬ್ಯಾಕ್ ಹೇಳ್ಕೊಂಡು ಕೊಡ್ತೀನಿ. ನಾನು ಮಾಡಿದ್ದು ಸ್ಪೇಸ್ ಬಾರ್ ಅಷ್ಟೇ. ನೆಕ್ಸ್ಟು ಫಸ್ಟ್ ಪ್ಲೇ ಮಾಡೋಣ. ಅಂದರೆ ಇವಾಗ ನಾವು ಇಫೆಕ್ಟ್ ಮೆನ್ಯೂ ಬಂದಿದ್ದೀವಿ. ಇಫೆಕ್ಟ್ ಮೆನ್ಯೂಗೆ ಬಂದರೆ ಏನು ಮಾಡಬೇಕು, F4 ಮಾಡಬೇಕು. ಅಲ್ಲ, ಆಲ್ಟ್ ಇಟ್ಕೋಬೇಡಿ, ಬರೀ F4 ಅಂತ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿ. ಮತ್ತು ಪೂರ್ತಿ ಆಫ್ ಮಾಡಬೇಕಂದ್ರೆ F8 ಮಾಡಬೇಕು. ಎಸ್, ಇದು ಗುರು ಓಪನಿಂದು. ಲೆಫ್ಟ್ ಏರೋ ರೈಟ್ ಏರೋ ಮಾಡಿದರೆ ಕರ್ಸರ್ ಲೆಫ್ಟ್ ರೈಟ್ಗೆ ಮೂವ್ ಆಗುತ್ತೆ. ಯಾಕಪ್ಪ ಅಂದರೆ ಇದಕ್ಕೆ NVDA ಆ್ಯಡ್ ಆನ್ ಕೂಡ ಇದೆ. ಇದನ್ನು ಹಾಕ್ಕೊಂಡು ನಿಮಗೆ ಮಾಡ್ಕೊಂಡು ಕೊಡ್ತೀನಿ. ಓಕೆನಾ? ಓಕೆ, ಸರಿ, ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾಕಂದರೆ ಜಾಸ್ತಿ ಲಾಂಗ್ ಆಯಿತು ಅಂದರೆ ಸುಮ್ಮನೆ ಟೈಮ್ ಕೂಡ ಇದಾಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಏನಾದರೂ ಮಿಸ್ಟೇಕ್ ಇದ್ದರೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಕಲೀರಿ, ಕಲಿಸ್ರಿ, ಆಮೇಲಿಂದ ನೀವು ಬೆಳೀರಿ, ಎಲ್ಲರನ್ನೂ ಬೆಳೆಸಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ. ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್.